ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಲಿಸ್ಸಿಮಿನಿ ನೇತೃತ್ವದಲ್ಲಿ ವಿಶ್ವ ಮಹಿಳಾ ದಿನ ಆಚರಣೆ ಮತ್ತು ಜಯ ಕರ್ನಾಟಕ ಶಾಖೆ ಉದ್ಘಾಟನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರಾದ ಮತ್ತು ಸಮಾಜ ಸೇವಕರಾದ ಶ್ರೀಮತಿ ಲಿಸ್ಸಿಮಿನಿರವರ ನೇತೃತ್ವದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮೇದರಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಮೇದರಹಳ್ಳಿ ಶಾಖೆಯನ್ನು ಸಹ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎನ್ ಜಗದೀಶ್ ರವರು ಆಗಮಿಸಿ ಶ್ರೀಮತಿ ಲಿಸ್ಸಿಮಿನಿರವರ ನೇತೃತ್ವದಲ್ಲಿ ಪ್ರಾರಂಭವಾಗಿರುವ ಮೇದರಹಳ್ಳಿ ಜಯ ಕರ್ನಾಟಕ ಸಂಘಟನೆಯ ಶಾಖೆಯನ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಲಿಸ್ಸಿಮಿನಿರವರಿಗೆ ಮತ್ತು ಅವರ ಸಂಘಟಕರಿಗೆ ಹಾಗೂ ಪದಾಧಿಕಾರಿಗಳಿಗೆ ಶುಭಾಶಯವನ್ನ ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀಮತಿ ಲಿಸ್ಸಿಮಿನಿರವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ಬಿಎನ್ ಜಗದೀಶ್ ರವರ ಉಪಸ್ಥಿತಿಯಲ್ಲಿ 200 ಜನ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆಯನ್ನು ವಿತರಿಸುವ ಮೂಲಕ ವಿಶ್ವ ಮಹಿಳಾ ದಿನದ ಶುಭಾಶಯವನ್ನು ತಿಳಿಸಲಾಯಿತು. ಹಾಗೂ ಇದೇ ವೇಳೆಯಲ್ಲಿ ಲಿಸ್ಸಿಮಿನಿರವರ ನೇತೃತ್ವದಲ್ಲಿ ತ್ರಿವೇಣಿ ಹೆಲ್ತ್ ಕೇರ್ ವತಿಯಿಂದ ಸಾರ್ವಜನಿಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಸಹ ನಡೆಸಲಾಯಿತು. ಈ ಸಂದರ್ಭದಲ್ಲಿ 100 ಪೌರ ಕಾರ್ಮಿಕರು ಮತ್ತು ಸ್ಥಳೀಯರು ಆಗಮಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು. ಹಾಗೂ ಇದೇ ಸಂದರ್ಭದಲ್ಲಿ ಲಿಸ್ಸಿಮಿನಿರವರು ಮಹಿಳಾ ಸಾಧಕರಿಗೆ ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು. ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೆಂಪಹೋಬಳಿಯನೂರು ಸೇರಿದಂತೆ ಜಯ ಕರ್ನಾಟಕ ಬೆಂಗಳೂರು ವಲಯ ಅಧ್ಯಕ್ಷರಾದ ಕೆ ಗಿರೀಶ್ ಹಾಗೂ ಪೊಲೀಸ್ ಅಧಿಕಾರಿ ಭಾಗ್ಯರೂರು ಮತ್ತು ಜಯ ಕರ್ನಾಟಕ ಸಂಘಟನೆಯ ಚಂದ್ರು ಹಾಗೂ ಹಲವಾರು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಗೂ ಲಿಸ್ಸಿಮಿನಿರವರ ಸ್ನೇಹಿತರು, ಹಿತೈಷಿಗಳು ಮತ್ತು ಆತ್ಮೀಯರು ಉಪಸ್ಥಿತರಿದ್ದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸಿದರು. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮೇದರಹಳ್ಳಿಯಲ್ಲಿ ಬೆಂಗಳೂರು ಜಿಲ್ಲೆಯ ಪದಾಧಿಕಾರಿಗಳಂಥ ಮಹಿಳಾ ಘಟಕದ ಲಿಸ್ಸಿಮಿನಿಯವರು ಮತ್ತು ಅವರ ಎಲ್ಲ ಸ್ನೇಹಿತರು, ನಮ್ಮ ಬೆಂಗಳೂರು ಜಿಲ್ಲೆಯ ಪದಾಧಿಕಾರಿಗಳು ಇವತ್ತು ಒಂದು ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ. ಮಹಿಳೆಯರಿಗೆ, ಪೌರ ಕಾರ್ಮಿಕರಿಗೆ, ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗಬೇಕು ಅಂತೇಳಿ ಈ ರೀತಿಯ ಒಂದು ಕಾರ್ಯಕ್ರಮ ಶ್ಲಾಘನೀಯ ಕೆಲಸ. ಸಾಮಾಜಿಕ ಕಳಕಳಿಯ ಕೆಲಸಗಳಲ್ಲಿ ಜಯ ಕರ್ನಾಟಕ ಸದಾ ಮುಂದಿರುತ್ತೆ. ಆ ಹಾದಿಯಲ್ಲಿ ಇವತ್ತು ನಮ್ಮ ಮಹಿಳಾ ಘಟಕದವರು, ಅದರಲ್ಲೂ ವಿಶೇಷವಾಗಿ ಮೇದರಹಳ್ಳಿಯಲ್ಲಿ ಭಾಳ ಬಡವರು ಮತ್ತು ಮಧ್ಯಮ ವರ್ಗದ ಜನ ವಾಸ ಮಾಡ್ತಕ್ಕಂಥದ್ದು. ಅವರು ಒಂದು ಆರೋಗ್ಯ ತಪಾಸಣೆಗೊಳಗಾದರೆ ಯಾರಿಗೆ BP, ಶುಗರ್ ಇದೆ ಅಥವಾ ಕಣ್ಣಿನ ತೊಂದರೆ ಇದೆ ಅಂಥವರು ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ಈ ಒಂದು ತ್ರಿವೇಣಿ ಸಂಸ್ಥೆಯ ಸಹಕಾರದೊಂದಿಗೆ ಇವತ್ತು ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕೆಲಸ. ಹಾಗಾಗಿ ಇಂಥ ಒಂದು ಮಹಿಳೆಯರು ನಮಗೊಂದು ಹೆಮ್ಮೆ. ಜಯ ಕರ್ನಾಟಕ ಸಂಘಟನೆಯಲ್ಲಿ ಇಂಥ ಮಹಿಳೆಯರು ಸದಾ ಸಕ್ರಿಯವಾಗಿ ತಮ್ಮನ್ನು ತಾನು ತೊಡಗಿಸ್ಕೊಂಡು ಜನರ ಜೊತೆ ಇವತ್ತು ಸೇವಾ ಮನೋಭಾವನೆಯಲ್ಲಿ ತಲ್ಲೀನರಾಗಿದ್ದಾರೆ. ಅದರಲ್ಲೂ ಇದು ವಿಶೇಷವಾದ ದಿನ, ಮಹಿಳಾ ದಿನಾಚರಣೆ ಅಂತಂದರೆ ಮಹಿಳೆಯರ ಸಮಾನತೆಗಾಗಿ, ಮಹಿಳೆಯರ ಶ್ರೇಯೋಭಿಲಾಷೆಗಾಗಿ, ಮಹಿಳೆಯರ ಉನ್ನತಿಗಾಗಿ, ಮಹಿಳೆಯರ ಸಾಧನೆಯನ್ನು ಸ್ಮರಿಸಲಿಕ್ಕಾಗಿ, ಪ್ರಾತಸ್ಮರಣೀಯ ಮಹಿಳೆಯರನ್ನ ಒಂದು ಗುಣದಾನವನ್ನು ಮಾಡಿಕೊಳ್ಳಿಕ್ಕೆ, ಅವರ ಒಂದು ಏನು ಪರಂಪರೆ ಇದೆ ಆ ಪರಂಪರೆಯನ್ನು ಒಂದು ಒಮ್ಮೆ ಆತ್ಮಾವಲೋಕನ ಅಥವಾ ಸಿಂಹಾವಲೋಕನ ಅಂತ ಏನು ಹೇಳ್ತೀವಿ, ಆ ರೀತಿ ಅವರು ನಡೆದು ಬಂದ ಹಾದಿಯನ್ನು ಇಂಥ ವೇದಿಕೆಗಳಲ್ಲಿ ಸ್ಮರಿಸುವಂಥ ಕಾರ್ಯಕ್ರಮವಾಗಿದೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಜೊತೆಗೆ ನಾಡಿನೆಲ್ಲ ಮಹಿಳೆಯರಿಗೂ ಒಂದು ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಈ ಭಾಗದ ಅಂದರೆ ಮೇದರಹಳ್ಳಿ ಶೆಟ್ಟಳ್ಳಿ ಭಾಗದ ಜಯ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಲಿಸ್ಸಿಮಿನಿಯವರು ಏರ್ಪಡಿಸಿದ್ದು. ಸುಮಾರು BBMP ಮಹಿಳಾ ಕಾರ್ಮಿಕರಿಗೆ ಒಂದು ಏನೋ ಒಂದು ಗೌರವ ಸೂಚಕ ಮಾಡಬೇಕು ಅಂದ್ಬಿಟ್ಟು ಒಂದು ಅರ್ಶಿನ ಕುಂಕುಮ ಸ್ಯಾರಿ ಎಲ್ಲ ಕೊಟ್ಟಿರ್ತಾರೆ. ಅವ್ರದ್ದು ಇದು ಒಂದಲ್ಲ, ಅವ್ರದ್ದು ಒಂದು ಅಭಿಲಾಷ. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೆ ನಾನು ಆ ರೀತಿ ಒಂದು ಸನ್ಮಾನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಹಿಂದಿನ ದಿವಸ ಇಲ್ಲ, ಯಾವಾಗ್ಲೂ ಇದು ಕಂಟಿನ್ಯೂಸ್ ಆಗಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಇವತ್ತೂ ಅದನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿರೋ ಒಂದು ಧೈರ್ಯ, ಸಾಹಸ ಮೆಚ್ಚುವಂಥದ್ದು. ಎಲ್ಲ ಮಗಳ ದಿನ ಆಶಂಸೆಗಳು ನಾನು ಹೇಳ್ತಾ ಇದೆಯೇ. ನನ್ನ ಹೆಸರು ಲಿಸ್ಸಿಮಿನಿ, ಜಯ ಕರ್ನಾಟಕ ಜಿಲ್ಲಾ ಉಪಾಧ್ಯಕ್ಷರು. ನಾವು ಮೇದರಹಳ್ಳಿಯಲ್ಲಿ ವಾಸವಿದೆಯೇ. ನಮ್ಮ ಕೇರಳಲ್ಲಿ ಹುಟ್ಟಿ ಇಲ್ಲಿ ಬೆಳೀತಾ ಇದೆ, ಕರ್ನಾಟಕದಲ್ಲಿ ಬೆಳೀತಾ ಇದೆ. ಕರ್ನಾಟಕ ಹೇಳಿಯ ನನಗೆ ತುಂಬ ಹೆಮ್ಮೆ. ಯಾಕೆ ಇಲ್ಲಿ ಬಂದು ನಾವು ಇಂಪ್ರೂವ್ ಆಗಿವರು.
ಕರ್ನಾಟಕ ಥರ ಒಂದು ಊರು ಇಲ್ಲ, ಇಲ್ಲಿ ಇಲ್ಲ. ಕರ್ನಾಟಕನ ಹೇಳಿಯ ನಾನು ಬ್ಲಡ್ಡಲ್ಲಿ ಏನೋ ಒಂದು ಥರ ಒಂದು ಚುರುಕು. ನನಗೆ ತುಂಬ ಇಷ್ಟ ಕರ್ನಾಟಕ. ಇಲ್ಲಿ ಬಾಳಬೇಕು ಅನ್ನೋ ನಾನು ಆ ಕಾಲದಲ್ಲಿ ಆಸೆ ಬಿತ್ತಿಯೋದು. ಒಂದೊಂದು ಜನങ്ങൾക്ക് ಸೇವೆ ಮಾಡಬೇಕು ಅನ್ನೋ ಒಂದು ಮನಸ್ಸು ಇದೆಯಾ ನನಗೆ. ಇದಕ್ಕೂ ಮುಂದೆ ನನಗೆ ಜನങ്ങൾക്ക് 10 ಜನങ്ങൾക്ക് ಒಳ್ಳೆ ಥರ ಏನೇನೋ ಹೆಲ್ಪ್ಗಳು ಮಾಡಬೇಕು ಅನ್ನೋ ಉದ್ದೇಶ ನನ್ನ ಮನಸ್ಸಲ್ಲಿ ಇದೆಯಾ. ಇದಕ್ಕೆ ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಾನು ಮಾಡ್ತೀನಿ. ಈ ಮೇದರಹಳ್ಳಿಯಲ್ಲಿ ಸುಮಾರು ಕಾಲದಲ್ಲಿ ನಾನು ತುಂಬ ನೋವುಗಳು ತಂದವಳು ಈ ಮೇದರಹಳ್ಳಿ ದೇಶದಲ್ಲಿ. ಈಗ ನಮ್ಮ ಅಣ್ಣ ತಮ್ಮದರಾಗಿ ಅಕ್ಕ ತಂಗಿಗಳಾಗಿ ಎಲ್ಲರೂ ನನ್ನ ಜೊತೆ ನನ್ನ ಬೆನ್ಮೇಲೆ ತಟ್ಟ ಮೇಲೆ ನಾನು ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಜೈ ಕರ್ನಾಟಕ ಒಂದು ಬ್ರಾಂಚ್ ಮಾಡಿದೆಯಾ. ನಾನೇ ಇಲ್ಲಿ ಒಂದು ಬ್ರಾಂಚ್ ಆಫೀಸ್ ಮಾಡಿದೆಯಾ. ಅದು ಇವತ್ತು ಓಪನಿಂಗು. ನಾನು 2 ದಿವಸದಿಂದ 5ನೇ ತಾರೀಕು ಮಾಡಬೇಕು ಅನ್ನೋ ಉದ್ದೇಶವಿರೋನು. ರಾಜ್ಯಾಧ್ಯಕ್ಷರಾಗಿ ನಮ್ಮ ಜಗಣ್ಣ ಅವ್ರ ಬರ್ತ್ಡೇ ಆ ದಿವಸ ನಾನು ಈ ಆಫೀಸ್ ಓಪನಿಂಗ್ ಮಾಡಬೇಕು ಅನ್ನಿರೋನು. ಮತ್ತು ನಾನು ಮಗಳ ದಿನ ಆಚರಣೆ ನಮ್ಮ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಆಫೀಸ್ ಓಪನಿಂಗ್ ಮಾಡೋಣ, ನಾವೆಲ್ಲ ಒಕ್ಕಟ್ಟಾಗಿ ಇರಿಯೋಣ, ನಾವೆಲ್ಲ ಒಂಟಿಯಲ್ಲ, ಆ ಥರ ಒಂದು ಉದ್ದೇಶದಲ್ಲಿ ಇವತ್ತು ಓಪನ್ ಮಾಡಿದೆಯಾ. ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದ. ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ನಮ್ಮ ಲಿಸಿಮಿನಿಯವರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರು ಜಿಲ್ಲಾ ತಂಡದವರು ಇಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಅದರಲ್ಲೂ ವಿಶೇಷವಾಗಿ ಎಲ್ಲ ಕಡೆ ನಡೆಯುವಂಥದ್ದೇನೆ ಇವತ್ತು ಪೌರ ಕಾರ್ಮಿಕರನ್ನ ವಿಶೇಷವಾಗಿ ಅವ್ರನ್ನೇ ಆಹ್ವಾನಿಸಿ ಅವ್ರಿಗೆ ಅಂತ ಒಂದು ಸುಸಜ್ಜಿತವಾದಂಥ ಒಂದು ಎಲ್ಲ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ತಪಾಸಣೆಯನ್ನು ಉಚಿತವಾಗಿ ಮಾಡಬೇಕು ಅಂತೇಳಿ ನಮ್ಮ ತ್ರಿವೇಣಿ ಡಯಾಗ್ನೋಸ್ಟಿಕ್ ಸೆಂಟರ್ ಅವರು ಕೂಡ ಕೈ ಜೋಡಿಸಿದ್ರು. ಅವರ ಜೊತೆ ಸೇರಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ನೀವೇ ನೋಡ್ದಂಗೆ ಎಲ್ರಿಗೂ ಮತ್ತು ಮುಖ್ಯವಾಗಿ ನಮ್ಮ ಕೆಲವು ಸಾಧಕರಿಗೆ ನಾವು ಏನು ಗೌರವಾರ್ಪಣೆ ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ. ಆಮೇಲೆ ನಮ್ಮ ಲಿಸಿಮಿನಿ ಅವರು ಇವತ್ತು ಒಂದು ನಮ್ಮ ಜಯ ಕರ್ನಾಟಕ ಸಂಘಟನೆ ಒಂದು ಹೊಸದಾಗಿ ಒಂದು ಕಚೇರಿನ ಇಲ್ಲಿ ಉದ್ಘಾಟನೆ ನಡೀತು. ಅದೇನಕ್ಕೆ ಅಂದರೆ ಯಾರಾದರೂ ಹೆಣ್ಣುಮಕ್ಕಳು ನೊಂದವರು ಬಂದು ಅಲ್ಲಿ ಕೂತ್ಕೊಂಡು ಏನು ಅವ್ರ ಕಷ್ಟ ಹೇಳ್ಕೊಂಡ್ರೆ ಅದಕ್ಕೊಂದು ಜಾಗ ಬೇಕಾಗಿತ್ತು. ಇದುವರೆಗೂ ಅವರೆಲ್ಲರೂ ಅವ್ರ ಮನೆಗೆ ಹೋಗ್ತಾಯಿದ್ರು. ಇವಾಗ ಒಂದು ಅವ್ರಿಗೆ ಅಂತ ಒಂದು ಕಚೇರಿ ಉದ್ಘಾಟನೆ ಆಗಿದೆ. ಯಾರೇ ಇದ್ದರೂ ಈ ಸ್ಥಳೀಯರು ಬಂದು ಅದರದ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಎಲ್ಲ ಮಹಿಳಾ ಮಣಿಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು.